ಮುಂದಿನ ರಾಶಿ ಸಿಂಹ ರಾಶಿ. ದಯಮಾಡಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಏಪ್ರಿಲ್ ತಿಂಗಳಿನಲ್ಲಿ ಸಿಂಹ ರಾಶಿಯವರು ಏರಿಳಿತಗಳಿಂದ ತುಂಬಿರುವ ದಿನಗಳನ್ನು ನಿರೀಕ್ಷಿಸಬಹುದು. ಈ ತಿಂಗಳು ನಿಮ್ಮ ವೃತ್ತಿ ಜೀವನದ ದೃಷ್ಟಿಯಿಂದ ನೀವು ಸಾಕಷ್ಟು ಫಲಪ್ರದ ತಿಂಗಳನ್ನು ಹೊಂದಿರಬೇಕು. ತಿಂಗಳ ಉದ್ದಕ್ಕೂ ಗುರು ನಿಮ್ಮ 10ನೇ ಮನೆಯಲ್ಲಿ ಉಳಿಯುತ್ತಾನೆ. ಇದು ಕೆಲಸದಲ್ಲಿ ನಿಮ್ಮ ಸ್ಥಾನವನ್ನು ಸುಧಾರಿಸುತ್ತದೆ. ವ್ಯವಹಾರಗಳಲ್ಲಿ ಜಾಗರೂಕರಾಗಿರಬೇಕು ಮತ್ತು ಕಾನೂನುಬಾಹಿರವಾದ ಯಾವುದನ್ನಾದರೂ ಮಾಡುವುದರಿಂದ ದೂರವಿರಬೇಕು, ಏಕೆಂದರೆ ಅದು ಸಮಸ್ಯೆಗಳನ್ನು ಉಂಟುಮಾಡಬಹುದು. ವಿದ್ಯಾರ್ಥಿಗಳಿಗೆ ಈ ತಿಂಗಳು ಉತ್ತಮವಾಗಿರುತ್ತದೆ. ಕುಟುಂಬ ಜೀವನಕ್ಕೆ ಏಪ್ರಿಲ್ ಅತ್ಯುತ್ತಮ ತಿಂಗಳು ಎಂದು ತೋರುತ್ತದೆ. ನಿಮ್ಮ ಪ್ರಣಯ ಸಂಬಂಧಗಳು ಬಲಗೊಳ್ಳುತ್ತವೆ ಎಂದು ಮುನ್ಸೂಚಿಸುತ್ತದೆ. ಇದು ನಿಮ್ಮನ್ನು ಅಭಿವೃದ್ಧಿಪಡಿಸಲು ಮತ್ತು ಪ್ರಗತಿಗಾಗಿ ಶ್ರಮಿಸಲು ಅನುವು ಮಾಡಿಕೊಡುತ್ತದೆ. ವಿವಾಹಿತರಿಗೆ ಈ ತಿಂಗಳು ಏರಿಳಿತಗಳನ್ನು ತರಬಹುದು. 8ನೇ ಮನೆಯ ಗ್ರಹಗಳ ಸಂಯೋಜನೆಯು ನಿಮಗೆ ಮತ್ತು ನಿಮ್ಮ ಸಂಗಾತಿಗೆ ಆರೋಗ್ಯ ಸಮಸ್ಯೆಗಳನ್ನು ಉಂಟುಮಾಡಬಹುದು. ಅದು ನಿಮ್ಮ ದಾಂಪತ್ಯದ ಮೇಲೆ ಪರಿಣಾಮ ಬೀರಬಹುದು. ನಿಮ್ಮ ಹಣಕಾಸಿನ ವಿಷಯದಲ್ಲಿ ಹಣಕಾಸಿನ ಸ್ಥಿರತೆಯು ನಿಮ್ಮ ಸಾಮಾಜಿಕ ಸ್ಥಿತಿಯನ್ನು ಸುಧಾರಿಸುವ ಸಾಧ್ಯತೆಯಿದೆ. ನಿಮ್ಮ ಆರೋಗ್ಯವು ಬಹುಶಃ ಈ ತಿಂಗಳು ಸ್ವಲ್ಪ ಕಷ್ಟಕರವಾಗಿರುತ್ತದೆ. ನೀವು ಕಣ್ಣಿನ ನೋವು, ಜೀರ್ಣಕಾರಿ ಸಮಸ್ಯೆಗಳು ಮತ್ತು ಗುಪ್ತ ಆರೋಗ್ಯ ಸಮಸ್ಯೆಗಳನ್ನು ಸಹ ಅನುಭವಿಸಬಹುದು. ಪರಿಹಾರ ಕ್ರಮಗಳು. ನಿಮ್ಮ ರಾಶಿಯ ಅಧಿಪತಿಯಾದ ಸೂರ್ಯನ ಬೀಜ ಮಂತ್ರವನ್ನು ನೀವು ಪಠಿಸಬೇಕು.